ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಮ ಜಗದೀಶ್ ವ್ಲಾಗ್ಸ್. ಪರವಾಗಿಲ್ಲ, ನಿನ್ನೆಗಿನ ಇವತ್ತು ಬೆಟರ್ ಇದೆ, ಸ್ವಲ್ಪ ಹುಷಾರಾಗಿದ್ದೀನಿ. ನೋಡಿ, ಡಾರ್ಕ್ ಸರ್ಕಲ್ಸ್ ಎಲ್ಲ ಜಾಸ್ತಿ ಆಗಿಬಿಟ್ಟಿದೆ. ಹೆಂಗೆ ಮೇಂಟೈನ್ ಮಾಡೋದಿದೆಲ್ಲ ಕಮ್ಮಿ ಆಗಿಲ್ಲ, ತುಂಬಾ ಜಾಸ್ತಿನೂ ಆಗ್ತಾ ಇದೆ ಅದು ಆ್ಯಕ್ಚುಲಿ. ಬಟ್ ಎಣ್ಣೆ ಪದಾರ್ಥ ಏನು ಯೂಸ್ ಮಾಡ್ತಿಲ್ಲ, ಆದರೂ ಕೆಮ್ಮು ಜಾಸ್ತಿ ಆಗಿದೆ. ಹಾಸ್ಪಿಟ್ಲಿಗೆ ನೆನೆ ಈವ್ನಿಂಗ್ ಅಲ್ಲ ನೈಟ್ ಹೋಗಿದ್ವಿ. ಇಂಜೆಕ್ಷನ್ ತಗೊಂಡ್ಮೇಲೆ ಸ್ವಲ್ಪ ನಾನು ರಿಕವರ್ ಆಗಿದ್ದು. ಸೊ ಹಾಗಾಗಿ ಮೆಡಿಸಿನ್ ಅಂದರೆ ಟ್ಯಾಬ್ಲೆಟ್ಸ್ ಎಲ್ಲ ಜಾಸ್ತಿ ನನಗೆ ವರ್ಕ್ ಆಗಲ್ಲ, ಇಂಜೆಕ್ಷನ್ಸ್ ತೊಗೊಂಡ್ರೇ ವರ್ಕ್ ಆಗೋದು. ಸೊ ಇಂಜೆಕ್ಷನ್ ತೊಗೊಂಡು ಜಸ್ಟ್ 5 ಮಿನಿಟ್ಸ್ ಅಷ್ಟೇ ಕ್ಲಿಯರ್ ಆಯಿತು. ಜ್ವರ ಕಮ್ಮಿ ಆಯಿತು. ಬೆಳಗ್ಗೆಯಿಂದ ತುಂಬಾ ಇತ್ತು, 101 ಇತ್ತು ಆ್ಯಕ್ಚುಲಿ. ಜ್ವರ ಆಗ್ತಾ ಇರಲಿಲ್ಲ, ತುಂಬಾ ಸುಸ್ತಾಗ್ತಿತ್ತು. ಬಟ್ ಇವತ್ತು ಪರವಾಗಿಲ್ಲ, ಕೆಮ್ಮು ಸ್ವಲ್ಪ ಇದೆ. ಹಾಗಾಗಿ ಹಸ್ಬೆಂಡ್ ಏನೋ ಒಂದು ಮಾಡ್ತೀನಿ ಅಂತ ಹೇಳಿದ್ದಾರೆ. ಆದರೂ ಕಿರ್ನಾಲ್ಗೆ ಏನೋ ಬಿದ್ದಿದೆ, ತುಂಬ ಕಂಟಿನ್ಯೂಸ್ ಕೆಮ್ಮು ಬರ್ತಾ ಇತ್ತಲ್ವಾ, ಬಿದ್ದಿದೆ ಅಂತ ಹೇಳಿದ್ರು. ಸೊ ನೋಡುವ, ಅದನ್ನು ಚೆಕ್ ಮಾಡ್ತಾರಂತೆ. ಬನ್ನಿ, ಅದು ಹೆಂಗೆ ಚೆಕ್ ಮಾಡ್ತಾರೆ ನೋಡೋಣ. ಏನಮ್ಮ ಇದು? ಏನಿದು? ಇರೋದು ಸ್ವಲ್ಪ ಕೂದಲು, ಆಮೇಲೆ ಕೂದಲಾಟ ಐತದ? ಅಪ್ಪ ಕೂದಲ ಕೇಳ್ತಿದ್ಯಾ? ಅಮ್ಮ ಹಿಂದೆಯಿಂದ ಹುಷಾರಮ್ಮ, ಕೂದಲು ಇನ್ನು ಅಪ್ಪ ಏನು ಮಾಡಿಲ್ಲ ಇವಾಗ. ನೋಡ್ರಿ ಫ್ರೆಂಡ್ಸ್, ನಮ್ಮನ್ನ ಎಕ್ಸ್ಪ್ರೆಷನ್ ನೋಡಿ ಆಲ್ರೆಡಿ ಏನೇನು ಅಪ್ಪ ಕೂದಲು ಇಟ್ಕೊಂಡಿಲ್ಲ ಇನ್ನೂ ಕರೆಕ್ಟಾಗಿ. ಅಮ್ಮ ದಯವಿಟ್ಟು ಇದನ್ನ ಹೇಳಿಕೆ ಬಿಟ್ಬೇಡಿ ಪ್ಲೀಸ್. ಅಂತೂ ಅಯ್ಯೋ ಅಯ್ಯೋ ಶಿವನೇ, ಅಯ್ಯಯ್ಯೋ ಶಿವನೇ. ನೋಡಿದ್ರಲ್ಲ ಹೆಂಗೆ ಟಕ್ ಅಂತು. ನಿಜವಾಗ್ಲೂ ಅದು ತೆಗೆದ್ಮೇಲೆ ಪರವಾಗಿಲ್ಲ, ಸ್ವಲ್ಪ ನನಗೆ ಕೆಮ್ಮು ಕಂಟ್ರೋಲ್ ಆಗಿದೆ. ಬಟ್ ಪೇಯ್ನ್ ಇದೆ, ಇಲ್ಲಿ ಮುಟ್ಟಕ್ಕಾಗಲ್ಲ. ಅದು ಮತ್ತೆ ಬೆಳಗ್ಗೆ ಮತ್ತೆ ಒಂದು ಸತಿ ತೆಗೆಸ್ಕೋಬೇಕಂತ, ಇನ್ನು ಬೆಳಗ್ಗೆ ಸಂಜೆ ಎಲ್ಲ ತಣ್ಣೀರು ಮುಟ್ಟೋಕ್ಕಿಂತ ಮುಂಚೆನೇ ತೆಗೆಸ್ಕೋಬೇಕು ಅಂತ ಹೇಳಿದ್ದಾರೆ. ಅದು 2-3 ಸತಿ ತೆಗೆಸ್ಕೊಂಬಿಡೋಣ. ಯಾಕಂದರೆ ಬೇರೆ ರೆಮಿಡೀಸ್ ಹೇಳಿದ್ದಾರೆ, ಏನು ಗೊತ್ತಾ? ಮೆಣಸು ಪುಡಿ ಇದೆಯಲ್ಲ, ಸಾಲ್ಟು ಪುಡಿ ಉಪ್ಪು ಮತ್ತು ಮೆಣಸು ಪುಡಿ ಹಾಕ್ಬಿಟ್ಟು ಸ್ಪೂನಲ್ಲಾಗಿ ಹಿಂಗೆ ಎತ್ತುತ್ತೀನಿ ಅಂದರು. ಬೇಡಪ್ಪ, ಅದೆಲ್ಲ ಪ್ರಯೋಗ ನನಗೆ ಗೊತ್ತಿಲ್ಲ, ನನಗೆ ಮಾಡು ಇಲ್ಲ ಯಾವತ್ತು. ಅದು ಏನು ಇವಾಗ ಎತ್ತಿದ್ಯೋ ಅದನ್ನೇ ಇದು ಮಾಡೋದು ಸಾಕು, ನನಗೆ ಬೇಡ ಅಂತ ಹೇಳಿದ್ದೀನಿ. ಹಾಗಾಗಿ ತಣ್ಣೀರು ಮುಟ್ಟೋಕ್ಕಿಂತ ಮುಂಚೆ ಮಾಡಿಸ್ಕೊ, ಮರಿಬೇಡ ಅಂತ ಹೇಳಿದ್ದಾರೆ. ಪರವಾಗಿಲ್ಲ, ಅದು ತೆಗೆದ್ಮೇಲೆ ಸ್ವಲ್ಪ ಪೇಯ್ನ್ ಇದೆ, ಬಟ್ ಕೆಮ್ಮು ಕಂಟ್ರೋಲ್ ಬಂದಿದೆ, ಪರವಾಗಿಲ್ಲ. ಒಂದು ಸ್ವಲ್ಪ ಒಂದು 25% ಓಕೆ. ಆವಾಗ ಮಾತಾಡೋಕೆ ಆಗ್ತಾ ಇರಲಿಲ್ಲ, ನಾನು ಜಾಸ್ತಿ ಇದಾಗ್ತಾಯಿತ್ತು ಕೆಮ್ಮು. ಇವಾಗ ಓಕೆ, ಲಿಟಲ್ ಬಿಟ್. ನೋಡೋಣ, ಬೆಳಗ್ಗೆ ಒಂದು ಸತಿ ತೆಗೆಸ್ಕೊಂಡ್ಮೇಲೆ ಗೊತ್ತಾಗುತ್ತೆ. ನನಗೂ ಇವತ್ತು ಸಾಕಾಗಿದೆ, ಫುಲ್ ರೆಸ್ಟ್ ತೊಗೊಂಡೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು. ಯಾಕಂದರೆ ಏನು ಕ್ಲೀನ್ ಮಾಡಿಲ್ಲದೆ ಇದ್ದಿರನೇ ಮನೆಗೆ ಗೆಸ್ಟ್ ಬರೋದು, ಎಲ್ಲ ಕ್ಲೀನ್ ಮಾಡಿದ್ದೀನಿ, ಯಾರೂ ಬರೋಲ್ಲ. ಹಾಗಾಗಿ ನೆನ್ನೆ ಸ್ವಲ್ಪ ನನಗೆ ಬೇಜಾರಾಯಿತು. ಯಾಕಂದರೆ ನೆನ್ನೆ ನನಗೆ ಎದ್ದೊಳಕ್ಕೂ ಆಗ್ತಿರ್ಲಿಲ್ಲ, ಕೆಲಸನೂ ಮಾಡಿರಲಿಲ್ಲ, ಗೆಸ್ಟ್ ಬಂದಿದ್ರು ನೆನ್ನೆ. ಹಾಗಾಗಿ ಇವತ್ತು ಬೆಳಗ್ಗೆನೇ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಆರಾಮಾಗಿ ರೆಸ್ಟ್ ಮಾಡಿದೆ. ಪಾತ್ರೆ ತೊಳಿಬೇಕಾಗುತ್ತೆ ಅಂತ ಏನು ನಾಟಕ ಆಡ್ತಾ ಹೇಳ ನನ್ನ ಮಗಳು. ಇಂಥ ಮಕ್ಕಳು ಇರ್ತಾರಾ? ನೀನು ಹೊಟ್ಟೆ ನೋವು ಬಂದರೂ ಅಷ್ಟೇ, ಕೊನೆ ಟೈಮ್ ಬಂದರೂ ಅಷ್ಟೇ, ಪಾತ್ರೆ ತೊಳೆದೇ ಮನಿಕೋಬೇಕು ಇವತ್ತು ನೀನು. ಇಲ್ಲ ಅಂದರೆ ನೋಡು, ಈ ನಾಟಕ ಎಲ್ಲ ನನ್ನ ಹತ್ರ ನಡೆಯಲ್ಲ. ಮಾಡು, ನೀನೇ ಬಾಚಬೇಕು. ಮಾಡಿಸ್ತೀನಿ. ಯಾವ ಅಮ್ಮನ್ ಕರೆದ್ರು ಅಷ್ಟೇ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡ್ ರಾಜ್, ಹೆಂಗಾಡ್ತಾವಳ ನಿಮ್ಮ ಮೊಮ್ಮಗಳು. ನೀನ್ ಏನೇ ನಾಟಕ ಆಡಿದ್ರು ಅಮ್ಮು, ನೀನ್ ಪಾತ್ರೆ ತೊಳ್ದೆ ಮನಿಕೋಬೇಕು. ಇವತ್ ಮಾತ್ರ ದೇವ್ರ ಹಣೆಗೂ ಏನಾಯ್ತದ ಗೊತ್ತಿಲ್ಲ. ಮಾತ್ರ ತಿನ್ನೋವರೆಗೂ ಚೆನ್ನಾಗೇ ಇದೆ, ತಿಂದ ಮೇಲೆ ಹೊಟ್ಟೆ ನೋವು ಬಂದ್ಬಿಡ್ತಾ. A few moments later. ಓಹೋ, ಹೌದೌದು. ಈಗ ಪಾತ್ರೆ ತೊಳೆದಿಲ್ಲ ಅಂದ್ರೆ ನಾನು ಛಲ ತೋರಿಸ್ತಿದ್ದೆ. ಎದ್ರುಕೊಂಡೆ ಪಾತ್ರೆ ತೊಳಿತಾ ಇದೀಯಾ?
ಹಾಂ ನೀನು ಕಷ್ಟ ಆಗ್ಬಾರ್ದಲ್ವಾ ಅಯ್ಯೋ ದೇವ್ರೆ ಕಷ್ಟ ಆದ್ರೆ ನಾನು ನೋಡಕ್ ಆಗಲ್ಲ ನಿನ್ ಮಗ್ಳಾಗ್ ನಂಗೆ ಸಹಿಸಕ್ಕಾಗಲ್ಲ ಅಯ್ಯೋ ಮತ್ತೆ ದಿನ ಕಷ್ಟ ಕೊಡ್ತಿದ್ಯಾ 5 ಗಂಟೆ 5:30 ಎದ್ದು ಓದಮ್ಮ ಅಂದ್ರೆ 7:30 ಎದ್ದೊಳ್ತೀಯ ಅಮ್ಮ ಅದು ನಮ್ಮ ಬೆಳಗ್ಗೆ ಎದ್ದೆ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಇನ್ನೊಂದ್ಸಲ ಹೇಳು ಬೆಳಗ್ಗೆ ಎದ್ದೆ ಅಯ್ಯೋ ಹೆಂಗಿದ್ರು ಓದ್ತೀವಮ್ಮ ಇವಾಗ ನೀನ್ ಹೇಳಿಲ್ವಾ ಯಾವ ಸ್ಕೂಲಲ್ಲಿ ಇದ್ರು ಓದ್ತೀವಿ ಹಂಗೆ ಯಾವ ಸ್ಟಾರ್ಟಿದ್ರು ಓದ್ತೀವಿ ಓದಮ್ಮ ಓದ್ತೀವಿ ಇಲ್ವಾ ಅಪ್ಪಿ ತಪ್ಪಿ ಟೈಮ್ ಚೆನ್ನಾಗಿತ್ತು ಸ್ಕೂಲ್ ಬಿಟ್ಬಿಟ್ಟು ಈ ಸ್ಕೂಲಿಗೆ ಸೇರ್ಕೊಂಬಿಟ್ಟೆ ಅನ್ಬೇಡಿ ತಿಕ್ಕಿ ನಾಳೆ ಈ ದಿನ ಫುಡ್ ಇನ್ಫೆಕ್ಷನ್ ಆಗಿ ಮನೆಗೆ ಕೊಂಡಾಗ ಹಾಸ್ಪಿಟ್ಲ್ ಕುಕ್ಕಿ ಫ್ರೆಂಡ್ಸ್ ಬೇಡ ಫ್ರೆಂಡ್ಸ್ ನೀವು ಅಮ್ಮಂದಿ ಸರಿ ಇರಲ್ಲ ವೇಟ್ ಮಾಡ ತಿಕ್ಕಿ ತಿಕ್ಕಿ ಮೂನಬ್ಬ ಬಂದೆ ಮೊದಲು ಕ್ಲೀನಾಗಿ ಉಜ್ಜಿ ತೊಳಿ ಇಲ್ಲಿ ಪರವಾಗಿಲ್ಲ ಇವಾಗ ಕೆಮ್ಮು ಕಮ್ಮಿ ಆಗಿದೆ ಹಸ್ಬೆಂಡು ಒಂದು ಕಿರ್ನಾಲಿಗೆ ಅದೇನು ಹಿಂಗೆ ತೆಗೆದ್ರಲ್ಲ ಕೆಮ್ಮು ಕಮ್ಮಿ ಆಗಿದೆ ಪರವಾಗಿಲ್ಲ ಐ ಕ್ಯಾನ್ ತುಂಬಾ ಇವತ್ತಂತೂ ತುಂಬಾ ಹಿಂಸೆ ಆಗ್ಬಿಟ್ಟಿತ್ತು ಮಧ್ಯಾಹ್ನ ಆದಮೇಲೆ ತುಂಬ ಜಾಸ್ತಿ ಕೆಮ್ಮಾಗ್ಬಿಟ್ಟಿತ್ತು ಅಂತೇಳಿ ಸೊ ಓಕೆ ಗುಡ್ ನೈಟ್ ಹೇಳ್ತಾ ಎಲ್ಲರೂ ಆರಾಮಾಗಿ ನೆಮ್ಮದಿಗೆ ನಿದ್ದೆ ಮಾಡಿ ದಿನ ಕಷ್ಟ ಇದ್ದಿದ್ದೆ ಜಂಜಾಟ ಜೀವನದ ಜಂಜಾಟ ಚಿಂತೆ ಹೋರಾಟ ಎಲ್ಲ ಇದ್ದಿದ್ದೆ ಎಲ್ಲರ ಜೀವನದಲ್ಲಿ ಯಾರು ಎಷ್ಟೇ ಮುಚ್ಚಿಟ್ಕೊಂಡ್ರು ತೋರಿಸ್ಕೊಳ್ದೇ ಇದ್ರೂ ಎಲ್ಲ ಜೀವನದಲ್ಲೂ ಅದು ಕಾಮನ್ ಆಗಿರುತ್ತೆ ಸೊ ಅದೆಲ್ಲನೂ ದಯವಿಟ್ಟು ಪಕ್ಕಕ್ಕಿಟ್ಟು ನೆಮ್ಮದಿಗೆ ನಿದ್ದೆ ಮಾಡಿ ಗುಡ್ ನೈಟ್ ಬಾಯ್